1000ಕ್ಕಿಂತ ಜಾಸ್ತಿ ಅಡುಗೆಯ ರುಚಿಯನ್ನು ಡಬಲ್ ಮಾಡುವಂಥ ಸೀಕ್ರೆಟ್ ಸ್ಪೈಸ್ ಪೌಡರ್ ಅಥವಾ ಸೀಕ್ರೆಟ್ ಟೇಸ್ಟಿಂಗ್ ಪುಡಿಯನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಮನೆಯಲ್ಲೇ ನಮ್ಮ ಅಡುಗೆಯ ರುಚಿಯನ್ನು ಡಬಲ್ ಮಾಡುವಂಥ ಒಂದು ಸೀಕ್ರೆಟ್ ಸ್ಪೈಸ್ ಪೌಡರ್ ಅಥವಾ ಸೀಕ್ರೆಟ್ ಟೇಸ್ಟಿಂಗ್ ಪುಡಿಯನ್ನು ಮಾಡೋ ವಿಧಾನವನ್ನು ಸುಲಭವಾಗಿ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಖಂಡಿತವಾಗ್ಲೂ ನೀವು ಒಂದ್ಸರಿ ಇದನ್ನ ಮಾಡಿ ಇಟ್ಕೊಂಡಿರಿ. ನೀವು ಯಾವುದೇ ಅಡುಗೆಗೆ ಬೇಕಾದರೂ ಹಾಕಿದರೆ ಜಸ್ಟ್ 1 ಸ್ಪೂನ್ ಹಾಕಿದರೆ ಅದರ ರುಚಿ ಡಬಲ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಮೊದಲಿಗೆ ನಾನು ಏನೇನೆಲ್ಲ ಬೇಕಾಗುತ್ತೆ ಅಂತ ಹೇಳ್ತಾ ಹೋಗ್ತೇನೆ. ನೋಡಿ, ಒಂದು ಪಾತ್ರೆನ ತಗೊಳ್ಳಿ. ನಾನು ಇದೇ ಪಾತ್ರೆಯಲ್ಲಿ ಎಲ್ಲದನ್ನು ಹುರಿದ್ಕೊತಾ ಇದ್ದೇನೆ. ಮೊದಲಿಗೆ ನಮಗೆ ಬೇಕಾಗೋದು 1 ಕಪ್ಪಷ್ಟು, ಒಂದು ಆಲ್ಮೋಸ್ಟ್ 50 ಗ್ರಾಮಷ್ಟು ಕೊತ್ತಂಬರಿ ಬೀಜ. ಆರಿಸಿದಂಥ ಕೊತ್ತಂಬರಿ ಬೀಜನ ತಗೊಳ್ಳಿ. ಮತ್ತು ಕೊತ್ತಂಬರಿ ಬೀಜ ಕ್ವಾಲಿಟಿ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವೇನು ಅಂತಂದರೆ ಒಟ್ಟಿಗೆ ಹಾಕಿ ಹುರಿದ್ಕೋಬಹುದು. ಆದ್ದರಿಂದ ಒಂದೇ ಸರಿಗೆ ಹುರಿದ್ಕೊಳ್ಳುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಇದಕ್ಕೆ ಹಾಕೊತಾ ಇದ್ದೇನೆ. ಈಗ ಎರಡನೇ ಇಂಗ್ರೀಡಿಯೆಂಟ್ ನಮಗೆ ಬೇಕಾಗಿರೋದು ಅದು ಜೀರಿಗೆ. ಅಂದರೆ ಕೊತ್ತಂಬರಿ ಎಷ್ಟು ತಗೊಂಡಿರ್ತೀವಿ ಅದರ ಕಾಲರಷ್ಟು, ಅಂದರೆ 50 ಗ್ರಾಮ್ ಅಂದರೆ ಒಂದು 15 ಗ್ರಾಮ್ ಅಷ್ಟು ನಮಗೆ ಜೀರಿಗೆ ಬೇಕಾಗುತ್ತೆ. ನಾನೊಂದು 2.5 ಚಮಚದಷ್ಟು, ಟೇಬಲ್ ಸ್ಪೂನಲ್ಲಿ 2.5 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊತಾ ಇದ್ದೇನೆ. ಈಗ ಇನ್ನೊಂದು ಇಂಗ್ರೀಡಿಯೆಂಟ್ ನಮಗೆ ಬೇಕಾಗಿರೋದು ಅದು ಸಾಸಿವೆ. ಸಾಸಿವೆ ಕೂಡ ಅಷ್ಟೇ, ಟೇಬಲ್ ಸ್ಪೂನ್ ಇರುತ್ತಲ್ವ, ಇದರಲ್ಲಿ 1 ಚಮಚದಷ್ಟು ಸಾಕು. ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಹಸಿ ನೆಲಗಡಲೆ. ಇದು ಕೂಡ ಅಷ್ಟೇ ಒಂದು 2 ಚಮಚದಷ್ಟು ತಗೊಂಡಿದ್ದೇನೆ. ನಾನು ಸ್ವಲ್ಪ ಜಾಸ್ತಿ ಹಾಕಿದರೂ ಏನೂ ತೊಂದರೆ ಇಲ್ಲ. ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂತಂದರೆ ಗೋಡಂಬಿ. ಇದು ಕೂಡ ಅಷ್ಟೇ ಒಂದು 2 ಚಮಚದಷ್ಟು, 8ರಿಂದ 10 ಗೋಡಂಬಿನ ಹಾಕೊತಾ ಇದ್ದೇನೆ. ಈಗ ಒಂದು 1/4 ಚಮಚದಷ್ಟು ಮೆಂತೆ ಸಾಕು. ಮೆಂತೆ ಜಾಸ್ತಿ ಬೇಡ, ನೋಡಿ ಇಷ್ಟೇ ತಗೊತಾ ಇದ್ದೇನೆ. ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಕಡಲೆಬೇಳೆ ಅಥವಾ ಚನ್ನ ದಾಲ್ ಅಂತೀವಲ್ವ, ಇದು ಕೂಡ ಅಷ್ಟೇ ನಮಗೆ ಟೇಬಲ್ ಸ್ಪೂನಲ್ಲಿ 2 ಚಮಚದಷ್ಟು ಬೇಕಾಗುತ್ತೆ. ಹಾಗೆಯೇ ಇನ್ನೊಂದು ಇಂಗ್ರೀಡಿಯೆಂಟ್ ಅದು ಉದ್ದಿನ ಬೇಳೆ ಕೂಡ ಅಷ್ಟೇ ಟೇಬಲ್ ಸ್ಪೂನಲ್ಲಿ 2 ಸ್ಪೂನನ್ನು ಹಾಕೊಳ್ಳೋಣ. ರುಚಿ ಜಾಸ್ತಿ ಆಗಲಿಕ್ಕೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಒಂದು ಉತ್ತಮವಾಗಿರುವಂಥ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಎಳ್ಳು. ಎಳ್ಳು ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ತುಂಬ ಎನರ್ಜಿ ಇರುತ್ತೆ, ತುಂಬ ಒಳ್ಳೆಯದು, ಐರನ್ ಅಂಶ ಜಾಸ್ತಿ ಇರುತ್ತೆ, ತುಂಬ ಒಳ್ಳೆಯದು. ಇದು ನಮ್ಮ ಅಡುಗೆ ರುಚಿ ಕೂಡ ಜಾಸ್ತಿ ಮಾಡುತ್ತೆ. 2 ಚಮಚದಷ್ಟು ಎಳ್ಳನ್ನು ನಾವು ಹಾಕೋಬಹುದು. ಈಗ ಇನ್ನೊಂದು ವಸ್ತುವನ್ನು ಹಾಕೊತಾ ಇದ್ದೇನೆ, ಅದು ತೊಳೆದು ಒಣಗಿಸಿರುವಂತಹ ಕರಿಬೇವು ಸ್ವಲ್ಪ ಹಾಕ್ಕೊಳ್ಳಿ. ಫ್ಲೇವರ್ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದೆಲ್ಲದನ್ನು ಒಟ್ಟಿಗೆ ಸೇರಿಸಿ ಹುರಿದ್ಕೊಳ್ಳೋಣ. ಇವಾಗ ಇದನ್ನ ಸ್ಟವಲ್ಲಿ ಇಟ್ಕೊಂಡಿದ್ದೇನೆ, ಉರಿ ಕಮ್ಮಿ ಇಟ್ಕೊಂಡಿದ್ದೇನೆ. ಒಂದು ನೆನಪಿಟ್ಕೊಳ್ಳಿ, ಇದೆಲ್ಲದನ್ನು ಹುರಿಬೇಕಿದ್ರೆ ಉರಿ ತುಂಬ ಕಮ್ಮಿ ಇರಬೇಕು, ಲೋ ಫ್ಲೇಮಲ್ಲೇ ನಾವು ಹುರಿದ್ಕೋಬೇಕು. ನೀಟಾಗಿ ಹುರಿದ್ಕೊತಾ ಇದ್ದೇನೆ, ಉರಿ ಕಮ್ಮಿ ಇರಲಿ. ಇನ್ನೊಂದು ಏನು ಅಂತಂದರೆ ಒಳ್ಳೆ ಆರೋಮ ಬರಲಿಕ್ಕೆ ಶುರುವಾಗುತ್ತೆ ಆ ಸ್ಪೈಸಸ್ದೆಲ್ಲ ಹುರಿದ್ಕೋಬೇಕಿದ್ರೆ. ನಿಮಗೆ ಪುರ್ಸೋತಿದೆ ಅಂತಂದರೆ ನೀವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸಪ್ರೇಟ್ ಆಗಿನೂ ಹುರಿದ್ಕೋಬಹುದು, ಏನು ತೊಂದರೆ ಇಲ್ಲ. ಈ ಥರ ಬೇಕಾದರೂ ಹುರಿದ್ಕೋಬಹುದು. ನೋಡಿ, ಚೆನ್ನಾಗಿ ಹುರಿದಿದೆ. ನಿಮಗೆ ಗೊತ್ತಾಗುತ್ತೆ, ಒಂದು ನೆಲಗಡಲೆ ಬೀಜದ ಇದೆಯಲ್ವ, ಸಿಪ್ಪೆ ಏಳುತ್ತೆ ಅಥವಾ ಆ ಥರ ಸ್ಪ್ಲಿಟ್ ಆದಂಗೆ ಆಗುತ್ತೆ. ಇನ್ನೊಂದು ನೀವು ಈ ಕರಿ ಲೀವ್ಸ್ ಇದೆಯಲ್ವ, ಅದು ನೋಡಿ ಕ್ರಿಸ್ಪಿ ಆಗಿದೆ. ಕೊತ್ತಂಬರಿ ಬೀಜ ಎಲ್ಲ ಪರಪರ ಅಂತ ಸಿಡಿಲಿಕ್ಕೆ ಶುರುವಾಗುತ್ತೆ. ಇಷ್ಟು ಸಾಕು. ನಿಮಗೆ ಆ ಕ್ರಿಸ್ಪಿನೆಸ್ ಚೆನ್ನಾಗಿ ಬಂದು ಆರೋಮ ಒಳ್ಳೆ ಬಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ಸ್ಟವನ್ನು ಬಂದ್ ಮಾಡೋಣ. ಒಂದು 3ರಿಂದ 4 ನಿಮಿಷ ನಮ್ಗೆ ಇದನ್ನ ಹುರಿದ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಕೆಳಗಡೆ ಇಳಿಸಿ ಆದ ನಂತರ ಆ ಬಿಸಿಗೆ ಒಂದು ಸ್ವಲ್ಪ ಸೌಟನ್ನು ಈ ಥರ ಆಡಿಸಿ, ಯಾಕಂತಂದರೆ ಇನ್ನೊಂದು ಸ್ವಲ್ಪ ಇದು ಕ್ರಿಸ್ಪಿ ಆಗಲಿ ಅಂತ ಅಷ್ಟೇ. ಇವಾಗ ಇದೆಲ್ಲದನ್ನು ಒಂದು ತಟ್ಟೆಗೆ ತೆಗೆದು ಹಾಕ್ತಾ ಇದ್ದೇನೆ. ಇದು ತಣ್ಣಗಾಗಲಿ. ಅಷ್ಟೊತ್ತಿಗೆ ನಾವು ಇನ್ನೊಂದು ಮುಖ್ಯವಾಗಿರುವಂಥ ಇಂಗ್ರೀಡಿಯೆಂಟನ್ನು ಹುರಿದ್ಕೋಬೇಕು. ಅದೇನು ಅಂತಂದರೆ ಮೆಣಸು. ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು 10ರಿಂದ 12ರಷ್ಟು ಗುಂಟೂರು ಮೆಣಸು ಮತ್ತೊಂದು 10 ಬ್ಯಾಡಗಿ ಮೆಣಸನ್ನು ಸೇರಿಸ್ಕೊಂಡು ಹಾಕೊತಾ ಇದ್ದೇನೆ. ಒಳ್ಳೆ ಕ್ವಾಲಿಟಿಯ ಮೆಣಸನ್ನು ಉಪಯೋಗಿಸಿ. ಖಾರ ಕಮ್ಮಿ ಬೇಕು ಅಂತಂದರೆ ಒಂದು ಸ್ವಲ್ಪ ಮೆಣಸನ್ನು ಕಮ್ಮಿ ಹಾಕ್ಕೊಳ್ಳಿ. ಈಗ ಅದೇ ಪಾತ್ರೆಗೆ ಈ ಮೆಣಸನ್ನು ಹಾಕ್ಕೊಂಡು ಹುರಿದ್ಕೊತಾ ಇದ್ದೇನೆ. ನಾವು ಆಯಿಲ್ ಏನು ಹಾಕೋದು ಬೇಡ, ಹಾಗೇ ಹುರಿದ್ಕೋಬಹುದು.
ಮೆಣಸು ಕ್ರಿಸ್ಪಿ ಆಗಬೇಕು. ಇನ್ನೊಂದೇನು ಅಂತಂದರೆ ಯಾವುದೇ ಕಾರಣಕ್ಕೆ ಉರಿನ ಜಾಸ್ತಿ ಇಟ್ಕೋಬೇಡಿ. ನೋಡಿ ಮೆಣಸು ಉಕ್ಕೊಂಡು ಬರುತ್ತೆ, ಅಷ್ಟು ಸಾಕು ಹುರಿದಿರೋದು, ತುಂಬ ಕರಟಿಸೋದು ಬೇಡ, ಇಷ್ಟು ಸಾಕು. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ಮೆಣಸನ್ನು ಕೂಡ ಒಂದು ತಟ್ಟೆಗೆ ತಗೊಂಡು ಹಾಕ್ತಾ ಇದ್ದೇನೆ. ನೋಡಿ ಹುರಿದ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ರುಬ್ಬೋಕ್ಕಿಂತ ಮುಂಚೆ ಇದಕ್ಕೆ ಒಂದು 1/4 ಚಮಚದಷ್ಟು ಓಂಕಾಳು, ಕಾಲು ಅಂದರೆ ಸ್ವಲ್ಪನೇ ಸ್ವಲ್ಪ ಚಿಟಿಕೆಯಷ್ಟು ಓಂಕಾಳು ಹಾಕಿದರೆ ಸಾಕು. ಇನ್ನೊಂದು ಮುಖ್ಯವಾಗಿರೋ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ಹುಣಸೆ ಹಣ್ಣು. ನೋಡಿ ಚಿಕ್ಕ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾವು ಹಾಕೋಬೇಕಾಗುತ್ತೆ. ಬೀಜ ಏನಾದರೂ ಇದ್ದರೆ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ. ಈಗ ರುಬ್ಬೋದಕ್ಕೆ ಹಾಕೊತಾ ಇದ್ದೇನೆ. ಹುಣಸೆ ಹಣ್ಣನ್ನು ಕೂಡ ಎಲ್ಲ ಸೇರಿಸಿ ರುಬ್ಕೊಳ್ಳಿ. ಒಂದು ಸರಿ ನಿಮಗೆ ಇದನ್ನ ಪುಡಿ ಮಾಡೋದಕ್ಕಾಗಿಲ್ಲದಿದ್ದರೆ 2 ಸರಿ ಹಾಕೋಬಹುದು. ನಾನು ಎಲ್ಲದನ್ನು ಒಟ್ಟಿಗೆ ರುಬ್ತಾ ಇದ್ದೇನೆ, ಒಂದೇ ಸರಿಗೆ ರುಬ್ತಾ ಇದ್ದೇನೆ. ಇನ್ನೊಂದು ಏನು ಅಂತಂದರೆ ರುಬ್ಬುವಾಗ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು. ಅದೇನು ಅಂತಂದರೆ ಒಂದು 8 ರಿಂದ 10 ಎಸಳು ಬೆಳ್ಳುಳ್ಳಿ ತಿನ್ನದವರಾದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಒಂದು 3/4 ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಉಪ್ಪು ಆಮೇಲೆ ಬೇಕಾದರೂ ರುಚಿಗೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆಯೇ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕೋಬೇಕು. ಉಪ್ಪು ಹುಣಸೆಹಣ್ಣು ಏನಕ್ಕೆ ಹಾಕೋದು ಅಂತಂದರೆ ಇದನ್ನ ನಾವು ಟೇಸ್ಟಿಂಗ್ ಪುಡಿ ಥರ, ಚಟ್ನಿ ಪುಡಿ ಥರ ಬಳಸ್ಕೋಬೋದು. ಹಾಗೆಯೇ ಸಾಂಬಾರಿಗೆ ಏನದಕ್ಕೆ ಬೇಕಾದರೂ ಹಾಕೋಬೋದು. ಆದ್ದರಿಂದ ಉಪ್ಪು ಹುಣಸೆಹಣ್ಣು ಹಾಕಲೇಬೇಕು, ಇದರಿಂದ ಏನು ಹಾಳಾಗಲ್ಲ ಇದು. ಇವಾಗ ಇದನ್ನ ಗ್ರೈಂಡ್ ಮಾಡಿಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ನೋಡಿ ರುಬ್ಕೊಂಡಿಟ್ಟಿದ್ದೇನೆ. ಇದನ್ನ ತುಂಬ ನುಣ್ಣಗೆ ರುಬ್ಬೋದೇನು ಬೇಡ, ತರಿ ರುಬ್ಬಿದ್ರೆ ಸಾಕು. ಯಾಕಂತಂದರೆ ಹುಣಸೆಹಣ್ಣೆಲ್ಲ ಹಾಕೋದ್ರಿಂದ ಅಷ್ಟೊಂದು ನುಣ್ಣಗೆ ಇದು ಗ್ರೈಂಡ್ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಇದರ ಫ್ಲೇವರ್ ನೋಡಿದ್ರೇ ನಿಮಗೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಸೂಪರ್ ಆಗಿರುತ್ತೆ. ನೋಡಿ ಮಲ್ಟಿಪರ್ಪಸ್ ಸ್ಪೈಸ್ ಪೌಡರ್ ಅಥವಾ ಟೇಸ್ಟಿಂಗ್ ಪೌಡರ್ ರೆಡಿ ಆಗಿದೆ. ಇದನ್ನ ಒಂದು ಡಬ್ಬದಲ್ಲಿ ಹಾಕಿ ನೀವು 3 ರಿಂದ 6 ತಿಂಗಳು ಆರಾಮ್ಸೆ ಯೂಸ್ ಮಾಡ್ಬೋದು. ಅಂದರೆ ಕ್ಲೋಸ್ ಆಗಿ ಟೈಟಾಗಿ ಕ್ಲೋಸ್ ಮಾಡಿಟ್ರೆ ಆರಾಮ್ಸೆ ಯೂಸ್ ಮಾಡ್ಬೋದು. ಇದನ್ನ ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ನೀವು ನನ್ನ ತುಂಬ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರಾ ಟೇಸ್ಟಿಂಗ್ ಪೌಡರ್ ಅಂತ ನಾನು ಹೇಳ್ತಾ ಇರ್ತೀನಿ. ತುಂಬ ಜನ ಮೇಡಮ್ ಏನದು ಟೇಸ್ಟಿಂಗ್ ಪೌಡರ್ ಎಲ್ಲ ಉಪಯೋಗ ಮಾಡಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ನಾನು ಯೂಸ್ ಮಾಡ್ತಿರುವ ಟೇಸ್ಟಿಂಗ್ ಪೌಡರ್ ಬೇರೆ ಯಾವುದೂ ಅಲ್ಲ, ಇದೆ. ಈ ಟೇಸ್ಟಿಂಗ್ ಪುಡಿಯನ್ನು ನೀವು ಯಾವ ಥರ ಉಪಯೋಗ ಮಾಡ್ಬೋದು ಅಂತಂದರೆ ಇಡ್ಲಿ, ದೋಸೆ ಮತ್ತು ಚಪಾತಿ ಎಲ್ಲ ತಿನ್ನೋದಿದ್ರೆ, ನಿಮಗೆ ಪಲ್ಯ ಏನಾದರೂ ಇಲ್ಲ ಅಂತಂದರೆ ಇದರ ಜೊತೆ ನೀವು ತಿನ್ಬೋದು, ಆರಾಮ್ಸೆ ತಿನ್ಬೋದು. ಊಟ ಮಾಡುವಾಗ ನೆಂಚ್ಕೊಳ್ಳೋಕ್ಕೆ ಸೈಡ್ ಡಿಶ್ ಆಗಿ ಉಪಯೋಗ ಮಾಡ್ಬೋದು. ಹಾಗೆಯೇ ಇನ್ನೊಂದು ಏನು ಅಂತಂದರೆ ಇದನ್ನ 1000ಕ್ಕಿಂತಲೂ ಜಾಸ್ತಿ ಅಡುಗೆಗಳಿಗೆ ನಾವು ಬಳಸ್ಬೋದು. ಸಾಂಬಾರು ಮಾಡುವಾಗ, ಪಲ್ಯ ಮಾಡುವಾಗ, ಗೊಜ್ಜು ಮಾಡುವಾಗ, ಗ್ರೇವಿ ಮಾಡುವಾಗ, ಕರಿ ಮಾಡುವಾಗ ಅಥವಾ ರಸಮ್ ಮಾಡುವಾಗ, ಏನೇ ಮಾಡುವಾಗ ಜಸ್ಟ್ ಒಂದು ಅರ್ಧದಿಂದ 1 ಚಮಚದಷ್ಟು ಈ ಪುಡಿಯನ್ನು ಹಾಕಿದರೆ ನಿಮ್ಮ ಅಡುಗೆಯ ರುಚಿ ಡಬಲ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಅಥವಾ ನೀವು ಏನಾದರೂ ಪಲ್ಯ, ನಮಗೆ ಸಡನ್ನಾಗಿ ಚಪಾತಿಗೆ ಏನಾದರೂ ಪಲ್ಯ ಬೇಕು ಅಂತಂದರೆ ನೀವು ಒಗ್ಗರಣೆ ಹಾಕಿಬಿಟ್ಟು ತರಕಾರಿಗೆ ಇದನ್ನ 1-2 ಚಮಚದಷ್ಟು ಈ ಪುಡಿಯನ್ನು ಹಾಕಿದರೆ ಸೂಪರ್ ಆಗಿರುವಂಥ ಪಲ್ಯ ಇರ್ಬೋದು, ಗ್ರೇವಿ ಇರ್ಬೋದು, ರೆಡಿ ಆಗುತ್ತೆ. ಆದ್ದರಿಂದ ಒಂದು ಸರಿ ಈ ಮಲ್ಟಿಪರ್ಪಸ್ ಟೇಸ್ಟಿಂಗ್ ಅಥವಾ ಸ್ಪೈಸ್ ಪುಡಿಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ಅಂತಂದರೆ ತುಂಬ ಉಪಯೋಗ ಇದೆ. ಈ ವಿಡಿಯೋ ಇಷ್ಟ ಆದರೆ ಇದನ್ನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.